ಹಾಯ್ ಗಾಯ್ಸ್ ಫಿಲಮ್ ಸ್ಟಾರ್ಟ್ ಆಯಿತು. ಇವಾಗ ಕೂತಿದ್ದೀನಿ, ಫಿಲಮ್ ನೋಡ್ತಾ ಇದ್ದೀನಿ. ಬನ್ನಿ ಹೆಂಗಿರುತ್ತೆ ಅಂತ ನೋಡೋಣ, ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ನಮ್ಮ ಅಮ್ಮನ ಕರ್ಕೊಂಡು ಬರ್ತಾಯಿದ್ದೆ. ಟೈಮು ನೀವು ಆಲ್ರೆಡಿ ನೋಡ್ಬೋದು, 10:30 ಆಗಿಬಿಟ್ಟಿದೆ. ಅದರಿಂದ ಕರ್ಕೊಬಂದಿಲ್ಲ. ಬನ್ನಿ ಥಿಯೇಟ್ರ್ ಹತ್ರ ಹೋದಾಗ ಪುನಃ ಶುರು ಮಾಡ್ತೀನಿ. ಏನು ಗೊತ್ತಾ, ಸುಮ್ಮನೆ ಕೂತ್ಕೋಬಾರ್ದು. ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವಾಗ ಎಲ್ಲಿದ್ದೀನಿ ಅಂದರೆ ಮನೇಲಿ ಇದ್ದೀನಿ. ಡ್ಯೂಟಿಗೆ ಹೋಗಬೇಕು. ರೆಡಿ ಹಗಲಲು ಇರುಳಲು ನನ್ನ ಗಾಡಿ ನನ್ನ ಆಟೋ ಅಂತರ್ ಇರೋದೊಂದೇ ಮೀಟರ್, ನನ್ನ ಬಾಡಿಲಿ ಡಬ್ಬಲ್ ಮೀಟರ್. ನಾ ಆಟೋ ಶಂಕರ್, ನಾ ಆಟೋ ಡ್ರೈವರ್. ಅದಕ್ಕೆ ರೆಡಿ ಆಗಿದ್ದೀನಿ. ಇವಾಗ ಡ್ಯೂಟಿ ಮಾಡ್ಕೊಬಂದು ಸಂಜೆಗೆ ಏನೋ ಒಂದು ಸರ್ಪ್ರೈಸ್ ಮಾಡಿದ್ದೀನಿ. ಬನ್ನಿ ಅದು ಮಾಡ್ತೀನಿ ಇವತ್ತು. ಡ್ಯೂಟಿಗೆ ಹೋಗೋಣ. ನಾಷ್ಟ ಆಯಿತು. ನಾಷ್ಟ ಏನು ತಿಂದೆ ಅಂದ್ರೆ ಟೊಮಟೊ ಚಿತ್ರಾನ್ನ ಇಷ್ಟೇ ತಿಂದಿದ್ದು. ಟೈಮ್ ನೋಡಿದ್ರೆ 17:14 ಮಜ್ಜನನ ಓ ಗಣೇಶ ಕಾಪಾಡು ಕಾಪಾಡು ತಾಪಹರ ಲಂಬೋದರ. ಗೈಸ್ ಇವಾಗ ಆಟೋ ಶುರು ಮಾಡಿದ್ದೀನಿ. ನಮ್ಮ ಏರಿಯಾದಲ್ಲಿದ್ದೀನಿ. ಇವಾಗ ಹೋಗ್ಬೇಕು. ಬನ್ನಿ ಹೋಗೋಣ. ಒಂದು ಸ್ವಲ್ಪ ಗ್ಯಾಸ್ ಹಾಕಿಸ್ಕೋಬೇಕು. ನೋಡಿ, ಗ್ಯಾಸ್ ಹಾಕ್ಸಿಲ್ಲ ನಾನು. ರೆಡ್ ಪಾಯಿಂಟ್ಲ್ ಐತೆ. ಇವಾಗ ಹೋಗಿ ಗ್ಯಾಸ್ ಹಾಕಿಸ್ಕೊಂಡು ಡ್ಯೂಟಿ ಮಾಡೋಣ. ಬನ್ನಿ. ಗಾಯ್ಸ್ ಇವಾಗ ತಂದಿಲ್ಲಿ ನಿಲ್ಸ್ಕೊಂಡಿದ್ದೀವಿ ಆಟೋ ಗ್ಯಾಸ್ ಹಾಕಿಸ್ಕೊಳಕ್ಕೆ. ಗ್ಯಾಸ್ ಬಂಕಲ್ಲಿ. ಹಾಯ್ ಗಾಯ್ಸ್ ಟೈಮು ನೋಡ್ಬೋದು ನೀವು. ಎಷ್ಟಪ್ಪ ಅಂದರೆ ಟೈಮು 6 ಗಂಟೆಗೆ 9 ನಿಮಿಷ ಕಮ್ಮಿ ಆಗಿದೆ. ಇವಾಗ ಬಂದೆ ಜಸ್ಟ್ ಮನೆಗೆ. ಗಾಡಿ ನೋಡಿ ಇಷ್ಟೊತ್ತು ಗಂಟೆ ಓಡಿಸ್ದೆ. ಸಂಜೆ ಗಂಟೆ ಗಾಡಿ ಮನೆಗೆ ಹಾಕ್ಬಿಟ್ಟು ಇವಾಗ ಮನೆಗೆ ಬಂದು ಹಾಲು ತಗೊಂಡು ಹೋಗ್ತಾಯಿದ್ದೀನಿ ಮನೆಗೆ ಸೀದಾ. ಮನೆಗೆ ಬಂದೆ. ನಮ್ಮ ಚಿಕ್ಕಿರಿ ಏನು ಮಾಡ್ತಾಯಿದ್ದಾರೆ, ನಮ್ಮ ಅಣ್ಣ ಏನು ಮಾಡ್ತಾಯಿದ್ದಾನೆ. ನಮ್ಮ ಅಣ್ಣ ಹೋಯ್ತು ವೀಡಿಯೋ ಮಾಡಬಾರ್ದು ಅವನ್ನ ಅಂತ, ಅದಕ್ಕೆ ಅವ್ನು ವೀಡಿಯೋ ಮಾಡಲ್ಲ. ಮಗು ಏನು ಮಾಡ್ತಾಯಿದ್ದಾರೆ, ಅವ್ರನ್ನ ವೀಡಿಯೋ ಮಾಡ್ತೀನಿ. ಚಿಕ್ಕಿರಿ ಅವರೇ ಏನು ಮಾಡ್ತಾಯಿದ್ದೀರಾ? ಹಾಂ, ನಮ್ಮಮ್ಮ ಮಲ್ಗವ್ರೆ. ಬನ್ನಿ ಇವಾಗ ಹಾಲು ಅಡುಗೆ ಮನೆಗೆ ಇಟ್ಬಿಟ್ಟು. ಹಾಯ್ ಗಾಯ್ಸ್ ಇವಾಗ ಟೈಮ್ ನೋಡ್ಬೋದು 10 ಗಂಟೆ ಆಗಿದೆ. ನಾನು ಲೋ ನವೀನ ಫಿಲಮ್ಗೆ ಹೋಗ್ತಾ ಇದ್ದೀನಿ. ಏನಪ್ಪ ಅಂದ್ರೆ ಇಷ್ಟೊತ್ತು ಗಂಟೆ ಮನೇಲೇ ಇದ್ದೆ. ಮನೇಲಿ ಇದ್ದು ಬೇಜಾರಾಗಿ ಇವಾಗಲಾದರೂ ಫಿಲಮ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಹೋಗಿದ್ದೆ ಮೊನ್ನೆ ಹೋದವಾರ ಕೇಳಿ ರಿಲೀಸ್ ಆಗಿತ್ತಲ್ಲ, ಅಲ್ಲಿ ಹೋಗಿದ್ದೆ. ಇವಾಗ ಈ ಫಿಲಮ್ಗೆ ಹೋಗ್ತಾ ಇದ್ದೀನಿ. ಹೋಗಿ ಹೆಂಗಿರುತ್ತೆ ಏನೋ ಅಂತ ಹೇಳ್ತೀನಿ. ಬನ್ನಿ, ಎಲ್ಲ ನಿಮಗೆ ತಿಳಿಸ್ತೀನಿ ಅಲ್ಲಿ. ಬನ್ನಿ ಅಲ್ಲಿಗೆ ಹೋಗೋಣ ಫಸ್ಟು ಥಿಯೇಟ್ರ್ ಹತ್ರ. ಹಾಯ್ ಗಾಯ್ಸ್ ಇವಾಗ ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಕರಿ ಇಲ್ಲೇ ನಿಂತಾನೆ. ನಮ್ಮ ಕರಿನೇ ತಗೊಂಡೋಗಿ ಫಿಲಮ್ ನೋಡ್ಕೊಂಡು ಬರೋಣ. ಬನ್ನಿ. ಹಾಯ್ ಗಾಯ್ಸ್ ಇವಾಗ ಬಂದೆ, ಹೋಗ್ತಾ ಇದ್ದೀನಿ. ಇದು ಗುಬ್ಲಾಳ 80 ಫೀಟ್ ರೋಡ್ಗೆ ಅಟ್ಯಾಚ್ ಆಗುತ್ತೆ. ಸುಬ್ರಹ್ಮಣ್ಯಪುರ ರೋಡ್ಗೆ ಅಟ್ಯಾಚ್ ಆಗುತ್ತೆ. ಇದು ಹೋಗ್ತಾ ಇದ್ದೀನಿ ಇಲ್ಲಿ. ಬನ್ನಿ ಥಿಯೇಟ್ರ್ ಹತ್ರ ಹೋದಾಗ ಪುನಃ ಶುರು ಮಾಡ್ತೀನಿ. ಏನು ಗೊತ್ತಾ, ಸುಮ್ಮನೆ ಕೂತ್ಕೋಬಾರ್ದು, ಏನಾರ ಮಾಡ್ತಾ ಇರ್ಬೇಕು ಅನಿಸ್ತು. ಇಷ್ಟಾಗಿ ಫಿಲಮ್ ನೋಡಿ ಎಷ್ಟೊತ್ತಿನ ಆಗ್ಬಿಟ್ಟಿದೆ ನನಗೆ. ಕೇಳಿ ನೋಡಾದ್ಮೇಲೆ ಯಾವ ಫಿಲಮ್ ಕನ್ನಡ ಫಿಲಮ್ ರಿಲೀಸ್ಗಳು ಆಗಿದ್ರು ಅದು ಗೊತ್ತಿಲ್ಲ, ಯಾವ ಚೆನ್ನಾಗಿರಲಿಲ್ಲ ಅಂದ್ಕೊಳ್ತೀನಿ. ಯಾವುದು ವಿಷಯ ಬಂದಿರಲಿಲ್ಲ ಜಾಸ್ತಿ ರಿಲೀಸ್ಗಳು. ಅದಕ್ಕೆ ಇದು ಚೆನ್ನಾಗಾಗಿದೆ ಫಿಲಮು, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ ಎಲ್ಲ. ನೋಡೋಣ ಹೆಂಗಿರುತ್ತೆ ಏನು ಅಂತ ಅಂದ್ಕೊಂಡು ಹೋಗ್ತಾರೆ. ಅದು ಎಂಟರ್ಟೈನ್ಮೆಂಟು ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಬನ್ನಿ ಹೋಗೋಣ, ಹೋಗಿ ನೋಡ್ಬಿಟ್ಟು ಹೇಳ್ತೀನಿ ಹೆಂಗಿರುತ್ತೆ ಏನು ಅಂತ. ಬನ್ನಿ. ಹಾಯ್ ಗಾಯ್ಸ್ ಬಂದೆ ಥಿಯೇಟ್ರ್ ಹತ್ರ. ಈಗ ಆಲ್ರೆಡಿ ಫಿಲಮ್ಗಳು ಓಡ್ತಾ ಇರುತ್ತೆ. ನಾನು ಬಂದಿರೋದು ವೈಭವಿ ಇರ್ಬೋದು, ಅದೇ ಅಂದ್ಕೊಳ್ತೀನಿ. ಮೋಸ್ಟ್ಲಿ ನನಗೆ ಗೊತ್ತಿಲ್ಲ. ಸುಮ್ಮನೆ ಹಾಕೋಣ ಅಂತ, ವಿಡಿಯೋ ಮಾಡಿ ಹಾಕೋಣ ಅಂತ. ಬನ್ನಿ ಇವಾಗ ಹೋಗ್ತೀನಿ, ಕೇಳ್ತೀನಿ ಲವ್ ನವೀನ ಎಷ್ಟೊತ್ತಿದ್ದು ಇದು ಅಂತ. ಬನ್ನಿ ಕೇಳೋಣ.
ಕನ್ನಡ ಬರುತ್ತಾ? ಲೋ ನವೀನ ಇಸೋದಕ್ಕೆ ಟಿಕೆಟ್ ಶೋ ಇರೋದು. ಹಾಯ್ ಗಾಯ್ಸ್ ಟೈಮೇ ಆಯ್ತಿಲ್ಲ ಗಾಯ್ಸ್. ವೈಷ್ಣವಿ ವೈಭವಿ ಥಿಯೇಟ್ರ್ ನೋಡಿ 10:04 ಆಗಿದೆ. ನಾನು ಬಂದು ಹೆಚ್ಚು ಕಮ್ಮಿ 10 ನಿಮಿಷ 15 ನಿಮಿಷ ಆಯಿತು. ಇಲ್ಲೇ ನಿಂತಿದ್ದೀನಿ, ಇನ್ನೂ ಒಳಗಡೆ ಹೋಗೇ ಇಲ್ಲ. ಗಾಯ್ಸ್ ಒಳಗಡೆ ಎಂಟ್ರಿ ಆಗಿದೆ ಗಾಯ್ಸ್ ಇವಾಗ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಒಳಗಡೆ ಹೋಗ್ತಾ ಇದ್ದೀನಿ. ಸೀಟ್ ನಂಬರ್ ಎಷ್ಟು ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಯಾರೂ ಇರಲ್ಲ ಅಂದ್ಕೊಳ್ತೀನಿ. ಇಲ್ಲಿ ಯಾರೂ ಇಲ್ಲ. ನಾನು ಒಬ್ಬನೇ ನೋಡ್ಬೇಕೇನೋ ಮೋಸ್ಟ್ಲಿ. ನಾನು ಒಬ್ಬನೇ ಇದ್ದೀನಿ. ಸೀಟ್ ನಂಬರ್ 9 ಬರುತ್ತೆ. ಇದೇ ಇರ್ಬೋದು ಅಂದ್ಕೊಳ್ತೀನಿ ಮೋಸ್ಟ್ಲಿ. ಎಲ್ಲಿ ಕೂತ್ಕೊಂಡ್ರೆ ಯಾರೂ ಕೇಳಲ್ಲ ನನ್ನ. ಎಲ್ಲಿ ಬೇಕಾದ್ರೂ ಕೂತ್ಕೋಬೋದು. ನೋಡಿ ಒಬ್ಬರು ಇಲ್ಲಪ್ಪ. ಇಡೀ ಥಿಯೇಟ್ರು ಪೂರ್ತಿ ಕಾಣಿಸ್ತಾ ಇಲ್ಲ ನಿಮಗೆ. ಒಬ್ಬರು ಇಲ್ಲ ಇಲ್ಲಿ. ನಾನು ಒಬ್ಬನೇ ದೇವದ ಥರ ಕೂತ್ಕೊಂಡು ನೋಡಬೇಕು. ನೋಡೋಣ ಹೆಂಗಿರುತ್ತೆ ಏನು ಅಂತ. ಇಲ್ಲಿ ಕೂತಿದ್ದೀನಿ. ಫಿಲಮ್ ಕಾಣಿಸ್ತಿಲ್ಲ ಅಂದರೆ ಪುನಃ ಹಿಂದಕ್ಕೆ ಹೋಗ್ತೀನಿ ಅಷ್ಟೇ. ನೋಡೋಣ ಫಿಲಮ್. ಗಾಯ್ಸ್ ಇವಾಗ ಆನ್ ಮಾಡಿದ್ರು ನೋಡಿ. ಲೈಟಿಂಗ್ಸು ಪೂರ್ತಿ ಮಸ್ತಾಗಿದೆ ಮಾತ್ರ. ಥಿಯೇಟ್ರ್ ಮಾತ್ರ ಫೈನು. ಸ್ಕ್ರೀನಿಂಗ್ ಇದೆ. ಹಾಯ್ ಗಾಯ್ಸ್ ಏನು ಗೊತ್ತಾ, ಎಲ್ಲ ಹೇಳ್ತಾರೆ ಕನ್ನಡ ಫಿಲಮ್ ಓಡಲ್ಲ ಅಂತ. ಫಸ್ಟ್ ಆಫ್ ಆಲು ಕನ್ನಡ ಫಿಲಮ್ ಯಾರೂ ಕರೆಕ್ಟಾಗಿ ತೆಗಿತಾ ಇಲ್ಲ. ಫ್ಯಾಮಿಲಿ ಸ್ಟೋರಿನೆಲ್ಲ ತೆಗೆದ್ರೆ ಎಲ್ಲ ನೋಡ್ತಾರೆ ಹೋಗಿ. ಎಲ್ಲ ಫ್ಯಾನ್ ಇಂಡಿಯಾ ಅಂತ ನಿಂತಿರ್ತಾರೆ. ಅವಕ್ಕೆಲ್ಲ 300 ರೂಪಾಯಿ 400 ರೂಪಾಯಿ ಟಿಕೆಟ್ ಮಾಡ್ತಾರೆ. ಹೆಂಗೆ ಹೋಗೋಕ್ಕಾಗುತ್ತೆ ಹೇಳಿ? ಯಾರೇ ಆದರೂ ಹೆಂಗೆ ಹೋಗೋಕ್ಕಾಗುತ್ತೆ? ನಾನು ಇವತ್ತು ಟಿಕೆಟ್ ಪ್ರೈಸ್ ನೋಡ್ಬಿಟ್ಟೆ ಬಂದಿತ್ತು 150 ರೂಪಾಯಿ. ನನ್ನ ಫ್ರೆಂಡ್ನೆಲ್ಲ ಕೂಗಿದೆ, ಅವ್ರು ಯಾರೂ ಬರಲಿಲ್ಲ. ಅದಕ್ಕೆ ನಾನು ಒಬ್ಬನೇ ಬಂದೆ. ಈಗ ಅವ್ರ ಜೊತೆ ಬಂದರೆ ಇವಾಗ ನಾನು ಯಾರು ಕೂಗ್ತೀನಿ ಅಂದ್ಕೊಳ್ಳಿ, ಅವ್ರಿಗೆಲ್ಲ ಟಿಕೆಟ್ ಹಾಕೋಬೇಕು ಅಂದ್ಕೊಳ್ಳಿ. ಒಂದು 5 ಜನನ ಕರ್ಕೊಂಡು ಅದಕ್ಕೆಲ್ಲ ಜಾಸ್ತಿ ಆಗುತ್ತೆ. ಇಷ್ಟಿದ್ರೆ ಪರವಾಗಿಲ್ಲ, ಕರ್ಕೊಂಡು ಬರ್ಬೋದು, ಹೋಗ್ಬೋದು. ಈ ಥರ ಎಲ್ಲ ಇದ್ದರೆ ಚೆಂದ. ಜಾಸ್ತಿ 300 ರೂಪಾಯಿ 400 ರೂಪಾಯಿ ಮಾಡಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಎಲ್ಲರಿಗೂ ಬರೋಕ್ಕೆ. ಫ್ಯಾಮಿಲಿ ಕರ್ಕೊಂಡು ಬರೋಕ್ಕೆ ಆದರೂ ಏನೇ ಆದರೂ. ನಾನು ನಮ್ಮ ಅಮ್ಮನ ಕರ್ಕೊಂಡು ಬರ್ತಾಯಿದ್ದೆ. ಟೈಮು ನೀವು ಆಲ್ರೆಡಿ ನೋಡ್ಬೋದು 10:15 ಆಗಿಬಿಟ್ಟಿದೆ. ಅದರಿಂದ ಕರ್ಕೊಬಂದಿಲ್ಲ. ಇನ್ಯಾವತ್ತಾದರೂ ಕರ್ಕೊಂಡು ಹೋಗ್ತೀನಿ, ಅದೊಂದು ಮಾಡೋಣ. ಇವಾಗ ಸದ್ಯಕ್ಕೆ ಇಲ್ಲಿ ಕೂತಿದ್ದೀನಿ. ಏನು ಗೊತ್ತಾ, ಈಗಿನ ಗೊತ್ತಿರೋ ಡೈರೆಕ್ಟ್ರಾಗಲಿ ಯಾರೇ ಆಗಲಿ ಎಲ್ಲ ಫ್ಯಾನ್ ಇಂಡಿಯಾನೇ ಮಾಡಬೇಕು. ಡೈರೆಕ್ಟ್ ನಾನು ಇದಕ್ಕೆ ಕೂತ್ಕೋಬೇಕು ಅಂತ ಹೇಳ್ತಾರೆ. ಎಲ್ಲ ಫಸ್ಟು ಸಣ್ಣದಾಗಿ ಶುರು ಮಾಡಬೇಕು, ಚಿಕ್ಕದಾಗಿ ಶುರು ಮಾಡಬೇಕು. ಪ್ರಶಾಂತ್ ನೀಲ್ ಆಗಲಿ, ಯಾರೇ ರಾಜಮೌಳಿ ಆಗಲಿ, ಯಾರೇ ಆಗಲಿ ನೋಡಿ, ಅವರೆಲ್ಲ ಸುಮ್ಮನೆ ಡೈರೆಕ್ಟ್ ಬಂದು ಅಲ್ಲಿ ಕೂತಿಲ್ಲ. ಅವರು ಫಸ್ಟಿಂದ ಸಣ್ಣ ಫಿಲಮ್ ಮಾಡಿಕೊಂಡು ಪ್ರಶಾಂತ್ ನೀಲ್ ಸರು ನೋಡಿ ಅವ್ರು ಫಸ್ಟ್ ಉಗ್ರ ಮಾಡಿದ್ರು. ಅದು ಅವ್ರು ಸ್ವಂತ ದುಡ್ಡು ಹಾಕ್ಕೊಂಡು ಲಾಸ್ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಮಾಡಿದ್ರು. ಅವರು ಲಾಸ್ ಆಗುತ್ತೋ ಅದೆಲ್ಲ ಯೋಚನೆ ಮಾಡಲಿಲ್ಲ. ಯಾಕಂದರೆ ಅವ್ರ ಹತ್ರ ಆ ಸಿಚುವೇಶನ್ ಇತ್ತು, ಆ ರೇಂಜ್ಗೆ ಇದ್ದರು. ಅವರು ಕರ್ಕೊಳ್ಳೋ ಕೆಪಾಸಿಟಿ ಇತ್ತು, ಮಾಡಿದ್ರು. ಅವ್ರು ಬಂದರು, 2ನೇ ಫಿಲಮ್ ದೊಡ್ಡ ಇಟ್ಕೊಟ್ರು, 3ನೇ ಫಿಲಮ್ ದೊಡ್ಡ ಅಂದರೆ ದೊಡ್ಡ. ಯಾರು ಇಮೇಜಿನೇ ಮಾಡ್ಕೊಳಕ್ಕಾಗಿರಲ್ಲ, ಅಷ್ಟಂತ ದೊಡ್ಡ ಇಟ್ಕೊಟ್ರು. ಅವ್ರದ್ದು ಪರವಾಗಿಲ್ಲ ಬಿಡಿ. ಇವಾಗನವ್ರು ಬರೋರು ಏನೂ ಇರೋಲ್ಲ ಅವ್ರ ಹತ್ರ ಬಂದಟ್ಟಿಗೆ. ಇವಾಗ ನಾನೇ ಕೇಳ್ತೀನಿ ನಿಮ್ಮನ್ನ ಯಾವನಾರ ಬಂದು ಒಂದು 10,000 ರೂಪಾಯಿ ಹಾಕ್ತೀನಿ ನಾನು, ನೀವು 10,000 ರೂಪಾಯಿ ಕೊಡಿ ನಾನು ಈ ಥರ ಫಿಲಮ್ ಮಾಡೋಕ್ಕೆ ಅಂತ ಕೇಳಿದ್ರೆ ಅಂದ್ಕೊಳ್ಳಿ, ಯಾರು ಹಾಕ್ಬಿಡ್ತೀರ ಸುಲಭವಾಗಿ? 10,000 ರೂಪಾಯಿ ಹಿಂದಕ್ಕೆ ಬರೋಣ ಅಂದ್ರೆ ಯಾವ ಥರ ಹಾಕ್ತಾರೆ ಹೇಳಿ? ನಾವು ಯೋಚನೆ ಮಾಡ್ತೀವಿ ತಾನೇ, ಏನಕ್ಕೆ ಹಾಕ್ಬೇಕಪ್ಪ? 10,000 ರೂಪಾಯಿ ಇದ್ದರೆ ಅದಕ್ಕಾಗುತ್ತೆ ಇದಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಹಂಗೆ ಯಾವುದೇ ಪ್ರೊಡ್ಯೂಸರ್ ಆದ್ರೂ ಅಷ್ಟೇ ಯೋಚನೆ ಮಾಡ್ತಾರೆ. ಅವ್ರೂ ಸುಮ್ಮನೆ ಯಾರೂ ಹಾಕಲ್ಲ. ಏನಕ್ಕೆ ಹಾಕಬೇಕು? ಫಸ್ಟ್ ಆಫ್ ಆಲು ಪ್ರೊಡ್ಯೂಸರು ಸರಿಯಿಲ್ಲ, ಹಂಗೆ ಪ್ರೊಡ್ಯೂಸರ್ ಯಾರೂ ಇಲ್ಲ, ಡೈರೆಕ್ಟ್ರುಗಳು ಇಲ್ಲ, ಹೀರೋಗಳು ಇಲ್ಲ. ಹೊಸಬ್ರನ್ನ ಯಾರನ್ನೂ ಪ್ರೋತ್ಸಾಹಿಸ್ತಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಹೇಳೋದು ಫಿಲಮ್ಗೆ ಇಂಪಾರ್ಟೆಂಟು ಡೈರೆಕ್ಟ್ರು. ಏನು ಇಡೀ ಕ್ಯಾರೆಕ್ಟ್ರುಗಳ್ನೆಲ್ಲ ಕುಣಿಸೋದು ಅವರೇನೆ, ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕಾಗಿರೋದು ಅವರೇನೆ, ಈ ಥರ ಬರಬೇಕು ಈ ಸೀನ್ ಅಂತ ಮೈಂಡಲ್ಲಿ ತಿಳ್ಕೊಳ್ಳೋದು ಅವರೇನೆ. ಫಸ್ಟು ಅವರು ಫಿಲಮ್ ಗೊತ್ತಿರಬೇಕು. ಅವರು ಫಸ್ಟು ಫಿಲಮ್ ತಿಳ್ಕೊಂಡಿರೋ, ಫಿಲಮ್ ಅಂದರೆ ಏನಪ್ಪ ಅಂತ ತಿಳ್ಕೊಳ್ಬೇಕು. ಡೈರೆಕ್ಟ್ರು ಬರ್ತಾರೆ, ಫೋನ್ ಐತೆ ನಾನು ಶಾರ್ಟ್ ಮೂವಿ ಮಾಡ್ತೀನಿ, ಅದೇ ಮಾಡ್ತಾರಪ್ಪ. ಹೋಗಿ ಅನುಭವ ತಗೋ, ಸ್ವಲ್ಪ ಅನುಭವ ಪಡ್ಕೊಳ್ಳಿ. ಅನುಭವ ಪಡ್ಕೊಂಡ್ಮೇಲೆ ಶುರು ಮಾಡಿ ಇನ್ಯಾರು ಬೇಡ ಅಂತಾರೆ. ಸ್ಟಾರ್ಟಿಂಗ್ ಬಂದಟ್ಟಿಗೆ ನಾನು ಡೈರೆಕ್ಟ್ರ್ ಆಗಬೇಕು, ಕೋಟಿ ಸಂಭಾವನೆ ಅವು ಆಗಲ್ಲ.
ಫಸ್ಟ್ ಹೇಳೋದು ನಾನೇನಂದರೆ, ಹೋಗಿ ನಿಧಾನಕ್ಕೆ ಕಲೀರಿ. 6 ವರ್ಷ 7 ವರ್ಷ ಅದಕ್ಕೋಸ್ಕರ ಶ್ರಮ ಪಡಿ. ಇಷ್ಟು ವರ್ಷ ಅಂತಲೇ ಇಲ್ಲ, ನಿಮ್ಮ ಕೆಪಾಸಿಟಿ 1 ವರ್ಷಕ್ಕೆ ಕಲ್ತ್ರು ನೀವು ಕಲಿಬೋದು ಅದನ್ನ. ಆಗ್ನವರೆಲ್ಲ ಬಂದು ಡೈರೆಕ್ಟ್ರಾಗಿ ಬಿಡ್ತಾಯಿದ್ದಾರೆ. ಡೈರೆಕ್ಟ್ರು ಅವ್ರ ಪಾಪ ಎಷ್ಟೆಷ್ಟು ವರ್ಷನೂ ಕೆಲಸ ಕಲಿತು ಹೆಂಗೆಲ್ಲ ಮಾಡ್ತಾಯಿದ್ರು. ಅವೆಲ್ಲ ಮಾಡಬೇಕು ನೀವು. ನಾನು ಹೇಳೋದಿಷ್ಟೇ, ಇವಾಗ ನೀರೋ ಡೈರೆಕ್ಟ್ರುಗಳಿಗೂ ಅಷ್ಟೇ, ಇವಾಗ ದುಡ್ಡು ಹಾಕಿಸ್ಕೊತಿರೋರ್ಗೂ ಅಷ್ಟೇ, ಕೆಲಸ ಮಾಡಿ ಚೆನ್ನಾಗಿ. ಕನ್ನಡ ಫಿಲಮ್ ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಓಡಬೇಕು. ನಾನು ಹೋಗ್ತಾನೆ ಇರ್ತೀನಿ ಎಲ್ಲ ಫಿಲಮ್ಗಳಿಗೂ. ಏನಪ್ಪ ಅಂದರೆ ನಾನು ಹೇಳೋದು, ತಮಿಳ್ ಫಿಲಮು ತೆಲುಗು ಫಿಲಮ್ಗೆ ಹೋಲ್ಸ್ಕೊಂಡ್ರೆ ನಮ್ಮ ಫಿಲಮ್ ಯಾಕೆ ಹಿಂಗೆ ಕಮ್ಮಿ ಇದೆ ಅಂತ ನನಗೆ ಗೊತ್ತಿರೋ ಪ್ರಕಾರ. ಯಾರು ಇಂಟ್ರೆಸ್ಟ್ ಕೊಟ್ಟು ನಾನು ಈ ಫಿಲಮ್ ಮಾಡಬೇಕು ಅಂತ ಮಾಡಲ್ಲ ಇಲ್ಲಿ. ಎಲ್ಲ ನಾನು ದೊಡ್ಡ ಡೈರೆಕ್ಟ್ರ್ ಆಗಬೇಕು. ಅವತ್ತು ದೊಡ್ಡ ಡೈರೆಕ್ಟ್ರು ಆಗೋದಲ್ಲ ಕಣ್ರಿ, ಅದು ಆಗೋದು ನಾವು ಮಾಡ್ಕೊಳ್ಳೋದಲ್ಲ. ಫಸ್ಟು ಫಿಲಮ್ ಮಾಡಿ ಚೆನ್ನಾಗಿ. ಫಿಲಮ್ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ. ಬನ್ನಿ, ಲೋ ನವೀನಿಂಗ್ ಬಂದಿದ್ದೀನಿ. ಏನಪ್ಪ ಅಂದರೆ ಇಲ್ಲಿ ಯಾರೂ ಒಬ್ರೂ ಇಲ್ಲ. ನಾನೇನು ಏನು ಮಾಡಬೇಕು ಅಂತ ಮಾಡ್ತಾಯಿಲ್ಲ ಈ ವಿಡಿಯೋನ. ಯಾರೂ ಸದ್ಯಕ್ಕೆ ಇಲ್ಲೇ ಇಲ್ಲ ಇಲ್ಲಿ. ಯಾಕಂದರೆ ಟೈಮ್ ನೋಡ್ಬೋದು, ಆಲ್ರೆಡಿ 10 ಗಂಟೆ ಆಗಿದೆ. 10 ಗಂಟೆ 10:15 ಶೋಗೆ ಯಾರು ಬರ್ತಾರೆ ಅಲ್ವಾ? ಬರ್ಬೋದು ಇನ್ನೊಂದು ಸ್ವಲ್ಪ ಜನ ನನ್ನ ಪ್ರಕಾರ ಬಂದರೆ. ಇಲ್ಲಾಂದರೆ ನಾನು ಒಬ್ಬನೇ ಕೂತ್ಕೊಂಡು ನೋಡ್ತೀನಿ ಫಿಲಮ್ ಹೆಂಗಿದೆ ಏನು ಅಂತ. ಚೆನ್ನಾಗಿದ್ದರೆ ಪಕ್ಕ ಹೇಳ್ತೀನಿ ನಾನು. ಚೆನ್ನಾಗಿಲ್ಲ ಅಂದರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ನಾನು. ಯಾಕಂದರೆ ನನ್ನಿಂದ ಒಂದು ಫಿಲಮ್ ಹಿಂಗೆ ಆಯಿತು ಅಂತ ಅನ್ನಿಸ್ಕೊಬಾರ್ದು ಯಾರು. ಚೆನ್ನಾಗಿರುತ್ತೆ, ಆಲ್ಮೋಸ್ಟ್ ಚೆನ್ನಾಗಿರಬೇಕು. ಎಲ್ಲ ಕಾಮಿಡಿಯಾಗಿರುತ್ತೆ. ಬನ್ನಿ, ಕಾಮಿಡಿಯಾಗಿರೋ ಅಷ್ಟು ನಾನು ನೋಡ್ತೀನಿ, ನೋಡ್ಬಿಟ್ಟು ಹೇಳ್ತೀನಿ. ಹಾಯ್ ಗೈಸ್, ಫಿಲಮ್ ಸ್ಟಾರ್ಟ್ ಆಯಿತು. ಇವಾಗ ಕೂತಿದ್ದೀನಿ, ಫಿಲಮ್ ನೋಡ್ತಾ ಇದ್ದೀನಿ. ಬನ್ನಿ, ಹೆಂಗಿರುತ್ತೆ ಅಂತ ನೋಡೋಣ, ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಹಾಯ್ ಗಾಯ್ಸ್ ಫಿಲಮ್ ಹೇಗಿದೆ ಅಂದರೆ ನೀವು ನೋಡ್ಬಿಟ್ರೆ ಕಳೆದೋಗ್ಬಿಡ್ತೀರಾ. ಫುಲ್ ಮಸ್ತಾಗಿದೆ ಫಿಲಮ್ ಮಾತ್ರ. ನಾನು ಅಂದ್ಕೊಳ್ತೀನಿ ಇದು ಪಕ್ಕ ಚೆನ್ನಾಗಿ ಓಡಬೇಕು, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಫಿಲಮು. ಒಳ್ಳೆ ಹಳ್ಳಿ ಸೊಗಡು ಎಲ್ಲ ಚೆನ್ನಾಗಿದೆ. ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಫಿಲಮ್ ಮಾತ್ರ ಮಸ್ತಾಗಿದೆ, ನನಗಂತೂ ಇಷ್ಟ ಆಯಿತು ತುಂಬ. ಹಾಯ್ ಗಾಯ್ಸ್ ಟೈಮು 1 ಗಂಟೆ ಆಗ್ಬಿಟ್ಟಿದೆ. ನಮ್ಮ ಅಣ್ಣ ಮಲಗ್ಬಿಟ್ಟವನೇ. ಹೇಳ್ಬೇಕಂದ್ರೆ ಫಿಲಮ್ ಮಾತ್ರ ಮಸ್ತಾಗಿದೆ, ಹೋಗಿ ಎಲ್ಲ ನೋಡಿ. ಮತ್ತು ನನ್ನ ಪ್ರಕಾರ ಯಾವ ನೆಗೆತನೇ ಆಚೆ ಬರೋಲ್ಲ, ಥಿಯೇಟ್ರಿಂದ ಆಚೆ ಬರೋಲ್ಲ. ಫುಲ್ಲು ಮಸ್ತು ಕಾಮಿಡಿ, ಎಲ್ಲ ನಕ್ಕೊಂಡೇ ಆಚೆ ಬರ್ತಾರೆ. ಕೊನೆಗೂ ಕ್ಲೈಮ್ಯಾಕ್ಸು ಸಖತ್ತಾಗಿದೆ, ಟ್ವಿಸ್ಟ್ ಇದೆ. ಹೋಗಿ ನೋಡಿ, ಚೆನ್ನಾಗಿದೆ. ಇಷ್ಟ ಹೇಳಿ. ಹಾಯ್ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಜಾಸ್ತಿ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಫಾಲೋ ಮಾಡ್ಕೊಳ್ಳಿ. ಕೇಳ್ತಾ ಇವತ್ತಿನ ಕಥೆ ಇಷ್ಟೇ. ಓಕೆ, ಬೈ, ಟಾಟಾ. ಕಿಂಗು ಸಿಗರೆಟ್ ಬೇಕಾಗಿಲ್ಲ, ನಾನೇ ಕಿಂಗು ಅಂತ ಹೇಳಲ್ಲ, ನೀವೇ ಒಂದ್ಸಾರ ರಾಜ.